ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೆ ಕೋಹಿ ಮಿಲಗಯ ಸಿನಿಮಾದ ಕತೆ ಹೇಳ್ತಿದ್ದೀನಿ. ಈ ಸಿನಿಮಾದಲ್ಲಿ ಮೊದಲು ಹೊರದೇಶದಲ್ಲಿ ಬೇರೆ ಗ್ರಹಗಳ ಬಗ್ಗೆ ಸಂಶೋಧನೆ ಮಾಡ್ತಿರೋ ಸಂಜಯ್ ಮೆಹ್ರಾ ಅನ್ನೋರ್ನ ತೋರಿಸ್ತಾರೆ. ಅವರು ಬೇರೆ ಗ್ರಹಗಳ ಜೀವಿಗಳ ಜೊತೆ ಸಂಪರ್ಕ ಮಾಡೋಕ್ಕೋಸ್ಕರ ಒಂದು ಕಂಪ್ಯೂಟರ್ನ ತಯಾರಿಸಿ ಓಂ ಅನ್ನೋ ರಾಗನ ಉಪಯೋಗಿಸ್ತಾ ಎಷ್ಟೋ ಸಂದೇಶಗಳನ್ನ ಕಳಿಸಿರ್ತಾರೆ. ಆದ್ರೆ ಒಂದಿನ ಅದಕ್ಕೆ ಉತ್ತರ ಬರುತ್ತೆ. ಆ ವಿಷಯನ ತನ್ನ ಹೆಂಡತಿಯಾದ ಸೋನಿಯಾ ಅವ್ರಿಗೆ ಹೇಳಿ ಸ್ಪೇಸ್ ಸೆಂಟರ್ಗೆ ಹೋಗಿ ಅಲ್ಲಿದ್ದಂತ ಸೈಂಟಿಸ್ಟ್ಗಳಿಗೂ ಹೇಳ್ತಾರೆ. ಅವ್ರು ಯಾರು ಇವ್ರ ಮಾತನ್ನ ನಮ್ದೆ, ನಾವ್ ಎಷ್ಟೋ ವರ್ಷಗಳಿಂದ ಸಂಶೋಧನೆ ಮಾಡ್ತಿದ್ರು, ಆಗದೆ ಇರೋದು ನಿಮ್ ಕೈಲಿ ಆಗ್ಬಿಡುತ್ತಾ, ಸುಮ್ನೆ ಮನೆಗೆ ಹೋಗಿ ಅಂತಾರೆ. ಅದೇ ಬೇಜಾರಲ್ಲಿ ಆ ವಿಷಯದ ಬಗ್ಗೆ ಮಾತಾಡ್ತಾ ಸಂಜಯ್ ಮೆಹ್ರಾ ಮತ್ತು ಸೋನಿಯಾ ಅವರು ಕಾರಲ್ಲಿ ಮನೆಗೆ ಬರ್ತಿರ್ಬೇಕಾದ್ರೆ ಆಕಾಶದಲ್ಲಿ ಒಂದು UFO ಪಾಸ್ ಆಗುತ್ತೆ. ಅದನ್ನ ನೋಡಿ ಸಂಜಯ್ ಮೆಹ್ರಾ ಅವರು ಖುಷಿಯಲ್ಲಿದ್ದಾಗ ಕಾರ್ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರೆ. ಆದ್ರೆ ಸೋನಿಯಾ ಅವರು ಕಾರಿಂದ ಈಚೆ ಬಿದ್ದು ಅವ್ರಿಗೆ ಹೊಟ್ಟೆಗೆ ಏಟು ಬಿದ್ದಿರುತ್ತೆ. ವಿಷಯನೆಲ್ಲ ಸೋನಿಯಾ ಅವರು ಡಾಕ್ಟರ್ ಹತ್ರ ಹೇಳ್ತಿರ್ತಾರೆ. ಆಗ ಡಾಕ್ಟರ್ ಸೋನಿಯಾ ಅವ್ರಿಗೆ ಆ ಆಕ್ಸಿಡೆಂಟ್ ಆದಾಗ ನಿಮ್ ಹೊಟ್ಟೆಗೆ ಏಟ್ ಬಿದ್ದಿದ್ರಿಂದ ನಿಮ್ ಹೊಟ್ಟೆಲಿದ್ದ ಮಗು ತಲೆಗೂ ಏಟ್ ಬಿದ್ದು ಬುದ್ಧಿ ಬೆಳವಣಿಗೆ ಆಗದೆ ಅವ್ನು ಎಷ್ಟೇ ದೊಡ್ಡವನಾದ್ರೂ ಅವ್ನು ಯಾವಾಗ್ಲೂ ಚಿಕ್ಕ ಮಗು ತರನೇ ವರ್ತಿಸ್ತಾನೆ ಅಂತಾರೆ. ಆಗ ಸೋನಿಯಾ ಅವರು ಇದಕ್ಕೆ ಚಿಕಿತ್ಸೆ ಇಲ್ವಾ ಅಂತ ಕೇಳಿದಾಗ ಡಾಕ್ಟರ್ ಆಪರೇಷನ್ ಮಾಡಬಹುದು, ಆದ್ರೆ ಬದುಕೋ ಚಾನ್ಸಸ್ ಕಮ್ಮಿ ಅಂದಾಗ ಸೋನಿಯಾ ಅವರು ಆಪರೇಷನ್ ಬೇಡ ಅಂತಾರೆ. ಕೆಲವು ವರ್ಷಗಳ ನಂತರ ರೋಹಿತ್ ಕೃಷ್ಣನ್ ವಿಗ್ರಹದ ಹತ್ರ ನಾನು ಇವಾಗ 7ನೇ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೇದ್ ಮಾಡು ಅಂತ ಕೇಳ್ಕೊಳ್ತಾರೆ. ಸೋನಿಯಾ ಅವರು ರೋಹಿತ್ ಬಗ್ಗೆ 6ನೇ ಕ್ಲಾಸ್ ಬುಕ್ ನೇ ಇಡ್ತಿರ್ತಾರೆ. ಆಗ ರೋಹಿತ್ ನಾನೀಗ 7ನೇ ಕ್ಲಾಸು 6ನೇ ಕ್ಲಾಸ್ ಬುಕ್ ಬೇಡ ಅಂದಾಗ ಸೋನಿಯಾ ಅವರು ನೀನ್ ಫೇಲ್ ಆಗಿರೋದ್ರಿಂದ ಮತ್ತೆ 6ನೇ ಕ್ಲಾಸೇ ಓದ್ಬೇಕು ಅಂತಾರೆ. ಆಗ ರೋಹಿತ್ಗೆ ಹಳು ಬಂದು ನಾನು ಮತ್ತೆ ಫೇಲ್ ಆದ್ನ, ಇನ್ಯಾವತ್ತೂ ಸ್ಕೂಲ್ಗೆ ಹೋಗಲ್ಲ, ಈಗ ಬರೋ ವಿದ್ಯಾರ್ಥಿಗಳು ನನ್ನ ನೋಡಿ ಇಷ್ಟುದ್ದ ಆದ್ರೂ 6ನೇ ಕ್ಲಾಸಲ್ಲಿ ಕೂತಿದ್ದೀಯಾ ಅಂತ ರೇಗಿಸ್ತಾರೆ, ಅದಕ್ಕೆ ನಾನು ಹೋಗಲ್ಲ ಅಂತ ಆಟ ಮಾಡ್ತಿರ್ತಾರೆ ರೋಹಿತ್. ಆಗ ಸೋನಿಯಾ ಅವರು ಸ್ಕೂಲ್ ಫಾದರ್ ಹತ್ರ ಬಂದು ಇದೊಂದು ವರ್ಷ ಅವನ್ನ 7ನೇ ಕ್ಲಾಸಲ್ಲೇ ಕೂರಿಸಿ, ನೆಕ್ಸ್ಟ್ ವರ್ಷ ಬೇಕಾದ್ರೆ ನಾನು ಅವನ ತರ ವಿದ್ಯಾರ್ಥಿಗಳಿರೋ ಸ್ಕೂಲ್ಗೆ ಸೇರಿಸಿ ಓದಿಸ್ತೀನಿ ಅಂತ ತುಂಬಾ ಕೇಳ್ಕೊಂಡಾಗ ಸರಿ ಅಂತ ಫಾದರ್ ಒಪ್ಪಿ ರೋಹಿತ್ನ 7ನೇ ಕ್ಲಾಸ್ಗೆ ಕೂರಿಸ್ತಾರೆ. ಇದರಿಂದ ಖುಷಿಯಾದ ರೋಹಿತ್ ತನ್ನ ಫ್ರೆಂಡ್ಸ್ ಗಳ ಜೊತೆಗೆ ಖುಷಿಯಾಗಿ ಓದ್ತಿರ್ತಾನೆ. ಹೀಗೆ ಒಂದಿನ ರೋಹಿತ್ ಮತ್ತೆ ಅವ್ರ ಫ್ರೆಂಡ್ಸ್ ಗಳು ಸ್ಕೇಟಿಂಗ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರಾಜು ಮತ್ತೆ ಅವ್ರ ಫ್ರೆಂಡ್ಸ್ ಗಳು ಬಂದು ಹಿಂದೆ ಹೋಗಿ ನಮ್ಗೆ ದಾರಿ ಬಿಡಿ ಅಂತಾರೆ. ಈ ರಾಜು ಎಷ್ಟೋ ವರ್ಷಗಳ ಹಿಂದೆ ರೋಹಿತ್ ಕ್ಲಾಸ್ಮೇಟ್ ಆಗಿರ್ತಾನೆ. ಆಗ ರೋಹಿತ್ ನಾವೆಲ್ಲ ಹಿಂದೆ ಹೋಗಲ್ಲ ಅಂದಾಗ ಇವ್ರಗಳ ಮಧ್ಯೆ ಜಗಳ ಬಂದು ರೋಹಿತ್ ಸ್ಕೇಟಿಂಗ್ ಮಾಡ್ಕೊಂಡು ಹೋಗಿ ರಾಜು ಕೈಯಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಇನ್ನೊಂದಿನ ರೋಹಿತ್ ಅವ್ರ ಸ್ನೇಹಿತರ ಜೊತೆಗೆ ಸಿನಿಮಾ ನೋಡಕ್ ಹೋಗ್ಬೇಕು ಅನ್ಕೊಂತಾರೆ. ಆದ್ರೆ ಬಸ್ ಹೊರಟೋಗಿರುತ್ತೆ. ಆಗ ಅಲ್ಲಿಗೆ ಈ ಸಿನಿಮಾದ ನಾಯಕಿಯಾದ ನಿಶಾ ಅವ್ರು ಬಂದು ಶಾಂತಿನಗರಕ್ಕೆ ದಾರಿ ಕೇಳಿದಾಗ ನಾವ್ ತೋರಿಸ್ತೀವಿ ಅಂತ ರೋಹಿತ್ ಮತ್ತು ಅವ್ರ ಸ್ನೇಹಿತರು ನಿಶಾ ಗಾಡಿಲಿ ಸಿನಿಮಾ ಥಿಯೇಟರ್ಗೂ ಕರ್ಕೊಂಡ್ ಬರ್ತಾರೆ. ಆಗ ನಿಶಾ ಇದು ಶಾಂತಿನಗರ ಅಲ್ಲ ಅಂದಾಗ ನಾವು ಸಿನಿಮಾ ಥಿಯೇಟರ್ ಬರ್ಬೇಕಿತ್ತು, ಅದಕ್ಕೆ ನಿಮ್ ಗಾಡಿಲಿ ಬಂದ್ವಿ ಅಂತ ಹೇಳಿ ಮತ್ತೆ ನೀವು ಬಂದಿದ್ದ ದಾರಿಲೇ ಲೆಫ್ಟ್ ರೈಟ್ ಹೋಗಿ ಶಾಂತಿನಗರ ಸಿಗುತ್ತೆ ಅಂತಾರೆ. ಆಗ ನಿಶಾಗೆ ಸಿಟ್ಟು ಬಂದು ಬೈಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈ ವಿಷಯನೆಲ್ಲ ರೋಹಿತ್ ಅವ್ರ ಅಮ್ಮ ಸೋನಿಯಾ ಅವ್ರಿಗೆ ಹೇಳಿದಾಗ ಅವರು ನೀನ್ ಮಾಡಿದ ತಪ್ಪು, ಮತ್ತೆ ಆ ಹುಡುಗಿ ಸಿಕ್ತಾಗ ಕ್ಷಮೆ ಕೇಳು ಅಂತಾರೆ. ಮಾರನೇ ದಿನ ರೋಹಿತ್ ಶಾಲೆಗೆ ಹೋಗ್ಬೇಕಾದ್ರೆ ನಿಶಾ ಅವ್ರ ಗಾಡಿ ನೋಡಿ ನಿಶಾ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಸಾರಿ ಅಂತ ಒಂದ್ ಪೇಪರ್ ನಲ್ಲಿ ಬರೆದು ಅವ್ರ ಗಾಡಿಗೆ ಚಿಂಗಮ್ನ ಅಂಟಿಸಿ ಅದಕ್ಕೆ ಪೇಪರ್ನ ಅಂಟಿಸ್ತಿರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ರಾಜು ಬಂದು ರೋಹಿತ್ನ ಬೈತಿರ್ಬೇಕಾದ್ರೆ ಅಲ್ಲಿಗೆ ನಿಶಾ ಕೂಡ ಬಂದು ನಿನ್ನೆ ನನಗೆ ತೊಂದರೆ ಕೊಟ್ಟಿದ್ದು ಇವನೇ ಅಂತಾರೆ. ಆಗ ರಾಜು ರೋಹಿತ್ನ ಹೊಡೆದು ಸ್ಕೇಟಿಂಗ್ ನ ಮುರಿದಾಕ್ಬಿಡ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿತ್ ಸ್ನೇಹಿತ ಸೋನಿಯಾ ಅವ್ರನ್ನ ಕರ್ಕೊಂಡ್ ಬರ್ತಾನೆ. ಆಗ ಸೋನಿಯಾ ಅವರು ನಿಶಾಗೆ ರೋಹಿತ್ಗಿರೋ ಸಮಸ್ಯೆಗಳನ್ನ ಹೇಳಿ ಈ ವಿಷಯ ರಾಜುಗೂ ಗೊತ್ತು. ರೋಹಿತ್ ನಿನ್ನ ಚುಡಾಯಿಸಕ್ಕಲ್ಲ, ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದು ಅಂತ ಬೈದು ಅಲ್ಲಿಂದ ಹೊರಟೋಗ್ತಾರೆ. ಆಗ ನಿಶಾ ರೋಹಿತ್ ಶಾಲೆ ಹತ್ರ ಹೋಗಿ ಅವನ ಬಗ್ಗೆ ಎಲ್ಲಾ ತಿಳ್ಕೊಂಡು ತಾನ್ ಮಾಡಿದ ತಪ್ಪಿನ ಅರಿವಾಗಿ ರೋಹಿತ್ಗೋಸ್ಕರ ಹೊಸ ಸೈಕಲ್ ನ ತಗೊಂಡು ರೋಹಿತ್ ಅವ್ರ ಮನೆಗೆ ಬಂದಿರ್ತಾರೆ. ರೋಹಿತ್ ಅವರು ಮನೆ ಹತ್ರ ಬರ್ತಿದ್ದಂಗೆ ಹೊಸ ಸೈಕಲ್ ನ ನೋಡಿ ಖುಷಿ ಪಟ್ಟು ಅವ್ರ ಅಮ್ಮಂಗೆ ಟ್ಯಾಂಕ್ಸ್ ಹೇಳ್ತಾರೆ. ಆದ್ರೆ ಸೈಕಲ್ ತಂದಿರೋದು ನಿಶಾ ಅಂತ ಗೊತ್ತಾಗಿ ನನಗೆ ಸೈಕಲ್ ಬೇಡ, ನಾನು ಯಾರಿಗೂ ಟ್ಯಾಂಕ್ಸ್ ಹೇಳಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಆಗ ನಿಶಾ ರೋಹಿತ್ ಹತ್ರ ಬಂದು ನೀನ್ ನನ್ನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೆ ಅಂತ ನಂಗೆ ಗೊತ್ತಿರ್ಲಿಲ್ಲ, ಈಗ ಅದನ್ನೆಲ್ಲ ಮರೆತು ನನ್ನ ಕ್ಷಮಿಸು, ಬೇಕಂದ್ರೆ ರಾಜು ಮತ್ತೆ ಅವ್ರ ಫ್ರೆಂಡ್ಸ್ ಹತ್ರನು ಕ್ಷಮೆ ಕೇಳ್ತೀನಿ ಅಂತ ರಾತ್ರಿ ಪಾರ್ಟಿಗೆ ಕರ್ಕೊಂಡೋಗಿ ಎಲ್ಲರ ಹತ್ರನು ಕ್ಷಮೆ ಕೇಳಿಸಿ ನಿಶಾ ಮತ್ತೆ ರೋಹಿತ್ ಒಳ್ಳೆ ಸ್ನೇಹಿತರಾಗ್ಬಿಡ್ತಾರೆ. ಮಾರನೇ ದಿನ ರೋಹಿತ್ ನಿಶಾ ಅವ್ರ ಮನೆಗೆ ಬಂದಾಗ ನಿಶಾ ಅವ್ರ ಅಪ್ಪ ಅಮ್ಮಂಗೆ ರೋಹಿತ್ನ ಪರಿಚಯ ಮಾಡ್ಕೊಡ್ತಾರೆ. ಆಗ ನಿಶಾಗೆ ಅವ್ರ ಅಪ್ಪ ಕಂಪ್ಯೂಟರ್ ನಲ್ಲಿ ಫೈಲ್ ನ ಸೇವ್ ಮಾಡಿಡು ಅಂತಾರೆ. ನಿಶಾ ಅದನ್ನ ಮಾಡ್ತಿರ್ಬೇಕಾದ್ರೆ ರೋಹಿತ್ ಬಂದು ನನಗೆ ಕಂಪ್ಯೂಟರ್ ಬರ್ತಾ ನಂಗೂ ಹೇಳ್ಕೊಡು ಅಂತ ತನ್ನ ಮನೆಗೆ ಕರ್ಕೊಂಡೋಗಿ ತನ್ನ ಅಪ್ಪನ ಕಂಪ್ಯೂಟರ್ ನ ಓಪನ್ ಮಾಡಿ ನೋಡಿದಾಗ ಅದು ಬೇರೆ ರೀತಿ ಇರೋದ್ರಿಂದ ಅದ್ರ ತೋರಿಸ್ತಂತ ಪದಗಳನ್ನೇ ಟೈಪ್ ಮಾಡಕ್ ಶುರು ಮಾಡ್ತಾರೆ. ಆ ಕಂಪ್ಯೂಟರ್ ನ ರೋಹಿತ್ ಅವರಪ್ಪ ಬೇರೆ ಗ್ರಹಗಳ ಜೀವಿಗಳ ಜೊತೆ ಸಂಪರ್ಕ ಮಾಡೋಕ್ಕೋಸ್ಕರ ತಯಾರಿಸಿರೋದ್ರಿಂದ ರೋಹಿತ್ ಗೊತ್ತಿಲ್ಲದೇನೆ ಓಂಕಾರ ಪದನ ಉಪಯೋಗಿಸ್ತಾ ಬೇರೆ ಗ್ರಹದ ಜೀವಿಗಳು ಕಳಿಸೋ ಸಂದೇಶಕ್ಕೆ ಉತ್ತರವನ್ನ ಇಡೀ ರಾತ್ರಿ ಕೊಡ್ತಿರ್ತಾನೆ. ಮಾರನೇ ದಿನ ರಾಜ್ ಮತ್ತೆ ಅವ್ರ ಸ್ನೇಹಿತರು ಬ್ಯಾಸ್ಕೆಟ್ ಬಾಲ್ ಪಂದ್ಯದಲ್ಲಿ ಗೆದ್ದಿರ್ತಾರೆ. ಅದನ್ನ ನೋಡಿದ ನಿಶಾ ಸಂತೋಷದಿಂದ ಚಪ್ಪಾಳೆ ತರ್ತಿರ್ತಾರೆ. ಅದನ್ನ ನೋಡಿದ ರೋಹಿತ್ ನಿಶಾಗೆ ಬ್ಯಾಸ್ಕೆಟ್ ಬಾಲ್ ಅಂದ್ರೆ ಇಷ್ಟ ಅಂತ ತಿಳ್ಕೊಂಡು ರಾತ್ರಿ ಬ್ಯಾಸ್ಕೆಟ್ ಬಾಲ್ ಕಲಿತಿರ್ತಾನೆ. ಆಗಲ್ಗೆ ರಾಜ್ ಮತ್ತೆ ಅವ್ರ ಸ್ನೇಹಿತರು ಬಂದು ನೀನ್ ನಿಶಾಗೋಸ್ಕರ ಬ್ಯಾಸ್ಕೆಟ್ ಬಾಲ್ ಕಲಿತಿದ್ಯಾ, ನಾನ್ ನಿನ್ಗೆ ಬ್ಯಾಸ್ಕೆಟ್ ಬಾಲ್ ಕಳಿಸ್ತೀನಿ ಅಂತ ಕಳಿಸೋ ನೆಪದಲ್ಲಿ ಬಾಲ್ ನಿಂದಾನೆ ರೋಹಿತ್ನ ಚೆನ್ನಾಗಿ ಹೊಡಿತಾರೆ. ಅದೇ ಬೇಜಾರ್ನಲ್ಲೇ ಮನೆಗೆ ಬಂದ ರೋಹಿತ್ ಕೃಷ್ಣನ್ ವಿಗ್ರಹದ ಹತ್ರ ನಿನ್ನ ಹತ್ರ ಅಷ್ಟೊಂದು ಶಕ್ತಿ ಇದೆಯಲ್ಲ, ನನ್ಗೂ ಸ್ವಲ್ಪ ಶಕ್ತಿ ಕೊಡು ಅಂತ ಕೇಳ್ಕೊತಿರ್ತಾರೆ. ಅಷ್ಟರಲ್ಲೇ ಕಂಪ್ಯೂಟರ್ಗೆ ಬೇರೆ ಗ್ರಹದಿಂದ ಸಂದೇಶ ಬರುತ್ತೆ.
ಅದು ಗೊತ್ತಾದ ರೋಹಿತ್ ಓಂಕಾರದಿಂದ ಆ ಸಂದೇಶಕ್ಕೆ ಉತ್ತರಗಳನ್ನ ಕೊಡ್ತಿರ್ತಾನೆ. ಆಗ ಲೈಟ್ಗಳೆಲ್ಲ ಆನ್ ಆಫ್ ಆಗಕ್ ಶುರು ಆಗುತ್ತೆ. ಆಗ ಸೋನಿಯಾ ಅವ್ರಿಗೆ ರೋಹಿತ್ ಕಂಪ್ಯೂಟರ್ ರೂಮ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಅಲ್ಲಿಗೆ ಬಂದು ಕಂಪ್ಯೂಟರ್ನೆಲ್ಲ ಆಫ್ ಮಾಡಿ ರೋಹಿತ್ಗೆ ಹೊಡೆದು ಅಲ್ಲಿಂದ ಹೊರಗೆ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಾಗ್ಲೇ ಆಕಾಶದಿಂದ UFO ಇಳಿತಿರುತ್ತೆ. ಎಲ್ಲಾ ಕಡೆ ಇದೇ ನ್ಯೂಸ್ ಆಗಿರುತ್ತೆ. ಮಾರನೇ ದಿನ ಬೆಳಿಗ್ಗೆ ಪೊಲೀಸರು UFO ಇಳಿದಂತ ಜಾಗಕ್ಕೆ ಹೋಗಿ ಸುತ್ತಮುತ್ತ ಜಾಗಗಳನ್ನ ಹುಡುಕ್ತಿರ್ತಾರೆ. ಆಗ ಅವ್ರಿಗೆ ಆ UFO ಇಂದ ಎಷ್ಟೋ ಜೀವಿಗಳು ಬಂದ್ ಇಳಿದು ವಾಪಸ್ ಹೋಗಿರೋ ವಿಷಯ ಗೊತ್ತಾಗಿ, ಆದ್ರೆ ಅದ್ರಲ್ಲಿ ಒಂದ್ ಜೀವಿ ಮಾತ್ರ ವಾಪಸ್ ಹೋಗಿಲ್ಲ ಅಂತಾನು ಗೊತ್ತಾಗುತ್ತೆ. ಆಗ ಆ ಜೀವಿನ ಎಲ್ಲಾ ಕಡೆ ಹುಡ್ಕಕ್ ಶುರು ಮಾಡ್ತಾರೆ. ಈ ಕಡೆ ನಿಶಾ ರೋಹಿತ್ ಹತ್ರ ಬಂದು UFO ಬಗ್ಗೆ ಎಲ್ಲಾ ಹೇಳಿ ಆ ಜೀವಿನ ಹುಡ್ಕೋದಕ್ಕೆ ಕಾಡೊಳಗೆ ಹೋಗ್ತಿರ್ಬೇಕಾದ್ರೆ ನಾಯಿಗಳು ಆ ಜೀವಿ ಮೇಲೆ ದಾಳಿ ಮಾಡಕ್ ಬರ್ತಿರ್ತವೆ. ಆಗ ರೋಹಿತ್ ಮತ್ತೆ ನಿಶಾ ನಾಯಿಗಳನ್ನ ಹೊಡೆದೋರ್ಸಿ ಆ ಜೀವಿನ ಕಾಪಾಡಿ ಸ್ನೇಹಿತರಾಗಿ ರೋಹಿತ್ ಮನೆ ಕರ್ಕೊಂಡೋಗಿ ಮುಚ್ಚಿಡ್ತಾರೆ. ಆಗ ಇವ್ರಿಗೆ ಸೂರ್ಯನ ಕಿರಣದಿಂದ ಮಾತ್ರ ಈ ಜೀವಿಗೆ ತುಂಬಾ ಶಕ್ತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ರೋಹಿತ್ ಅವರ ಸ್ನೇಹಿತರು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಬಾಲ್ ಬಂದು ಆ ಜೀವಿ ಇದ್ದಂತ ರೂಮ್ಗೆ ಬಂದು ಬಿದ್ದ್ಬಿಡುತ್ತೆ. ರೋಹಿತ್ ಸ್ನೇಹಿತರು ಆ ರೂಮ್ಗೆ ಹೋಗಿ ಬಾಲ್ ನೆತ್ಕೋತಿರ್ಬೇಕಾದ್ರೆ ಆ ಜೀವಿ ಕಾಣಿಸಿ ಭಯ ಪಟ್ಟು ಕೂಕೋತಾರೆ. ಆಗ ರೋಹಿತ್ ಬಂದು ನೀವ್ ಎದುರುಬೇಡಿ, ಇದು ನಮ್ ಸ್ನೇಹಿತ ಅಂತ ಪರಿಚಯ ಮಾಡ್ಕೊಡ್ತಾರೆ. ಆಗ ಆ ಜೀವಿ ತನ್ನ ಶಕ್ತಿಯಿಂದ ಬಾಲ್ ಉಪಯೋಗಿಸಿ ಜಾದೂ ಮಾಡ್ತಿರುತ್ತೆ. ಆಗ ಅದನ್ನ ನೋಡಿದ ರೋಹಿತ್ ಮತ್ತೆ ಅವ್ರ ಫ್ರೆಂಡ್ಸ್ಗಳು ಅದಕ್ಕೆ ಜಾದೂ ಅಂತ ಹೆಸರಿಕ್ಕಿ ಕೂಗಕ್ ಶುರು ಮಾಡಿ ಅವ್ರೆಲ್ಲೋದ್ರೂ ಅದನ್ನ ಎತ್ಕೊಂಡು ಓಡಾಡ್ತಿರ್ತಾರೆ. ಈ ಕಡೆ ರಾಜ್ ನಿಶಾ ಅವ್ರ ಅಪ್ಪ ಅಮ್ಮನ ಹತ್ರ ಬಂದು ನಾನ್ ನಿಶಾನ ಮದ್ವೆ ಆಗ್ತೀನಿ ಅಂತಾನೆ. ಆದ್ರೆ ನಿಶಾ ರಾಜ್ ಹತ್ರ ಬಂದು ನಾನ್ ನಿನ್ ಮದ್ವೆ ಆಗಲ್ಲ ಅಂತಾರೆ. ಇವರಿಬ್ರು ಮಾತಾಡ್ತಿರೋದನ್ನ ನೋಡಿದ ರೋಹಿತ್ ಬೇಜಾರ್ ಮಾಡ್ಕೊಂಡು ಮನೆಗ್ ಬಂದು ಅವ್ರ ಅಮ್ಮನ ಹತ್ರ ನಿಶಾ ಮತ್ತೆ ರಾಜ್ ಮದ್ವೆ ಆಗ್ತಿದ್ದಾರೆ, ಆದ್ರೆ ನಿಶಾನ ನಾನ್ ಪ್ರೀತಿಸ್ತಿದ್ದೆ ಅಂತಾನೆ. ಆಗ ಸೋನಿಯಾ ಅವರು ನೀನ್ ಎಲ್ರೂ ತರ ಅಲ್ಲ, ನಿಶಾನ ಮದ್ವೆ ಆಗಕ್ಕಾಗಲ್ಲ ಅಂದಾಗ ರೋಹಿತ್ ನಾನ್ ಯಾಕೆ ಎಲ್ರೂ ತರ ಇಲ್ಲ ಅಂತಾರೆ. ಆಗ ಸೋನಿಯಾ ಅವರು ನಡೆದಿರೋ ಘಟನೆಗಳನ್ನೆಲ್ಲ ಹೇಳಿ ರೋಹಿತ್ ನ ಸಮಾಧಾನ ಮಾಡ್ತಾರೆ. ಆದ್ರೆ ಈ ವಿಷಯನೆಲ್ಲ ರೂಮ್ ನಲ್ಲಿ ಇದ್ದಂತ ಜಾದೂ ಕೇಳಿಸ್ಕೊಂಡು ರೋಹಿತ್ ಮಲಗಿರುವಾಗ ಅಲ್ಲಿಗೆ ಬಂದು ರೋಹಿತ್ಗೆ ಶಕ್ತಿಗಳನ್ನ ಕೊಟ್ಟು ತನ್ನ ರೂಮ್ಗೆ ಹೋಗುತ್ತೆ. ರೋಹಿತ್ ಬೆಳಿಗ್ಗೆ ಎದ್ದ ಮೇಲೆ ಕನ್ನಡಕ ಹಾಕೊಳ್ದೆ ಹೋದ್ರು ಕಣ್ ಚೆನ್ನಾಗಿ ಕಾಣಿಸ್ತಿರುತ್ತೆ. ಅವತ್ ರೋಹಿತ್ ಶಾಲೆಗೆ ಹೋದಾಗ ಅವ್ರ ಸ್ನೇಹಿತರು ಯಾಕೆ ಕನ್ನಡಕ ಹಾಕೊಂಬಂದಿಲ್ಲ ಅಂತ ಕೇಳ್ತಾರೆ. ಆಗ ರೋಹಿತ್ ನಂಗೆ ಇವಾಗ ಕಣ್ ಚೆನ್ನಾಗಿ ಕಾಣಿಸುತ್ತೆ ಅಂದಾಗ ಆಗ ಅವ್ರ ಸ್ನೇಹಿತರು ಪಕ್ಕದಲ್ಲಿದ್ದಂತ 10ನೇ ತರಗತಿ ಬೋರ್ಡ್ ಮೇಲೆ ಬರ್ದಂತ ಪ್ರಶ್ನೆನ ಓದು ಅಂತಾರೆ. ಆಗ ರೋಹಿತ್ ಆ ಪ್ರಶ್ನೆನೂ ಓದಿ ಅದಕ್ಕೆ ಉತ್ತರ ಕೂಡ ಕೊಡ್ತಾನೆ. ಅದನ್ನ ನೋಡಿದ ಆ ಕ್ಲಾಸ್ ಟೀಚರ್ಗೆ ಆಶ್ಚರ್ಯವಾಗಿ ಆ ವಿಷಯನ ಪ್ರಿನ್ಸಿಪಲ್ ಹತ್ರ ಬಂದು ಹೇಳ್ತಾರೆ. ರೋಹಿತ್ ಶಾಲೆಯಲ್ಲಿದ್ದಂತ ಕಂಪ್ಯೂಟರ್ ಲ್ಯಾಬ್ ಬಂದಾಗ ಅಲ್ಲಿನ ಮೇಷ್ಟ್ರು ನಿನಗೆ ಕಂಪ್ಯೂಟರ್ ಬಗ್ಗೆ ಏನೂ ಗೊತ್ತಿಲ್ಲ, ಆಚೆ ಹೋಗು ಅಂತಾರೆ. ಆಗ ಅಲ್ಲಿಗೆ ಪ್ರಿನ್ಸಿಪಲ್ ಬಂದು ಏಂತಿ ಕಾಚೆ ಕಳಿಸ್ತಿದ್ದೀರಾ, ನೀವೇನಾದ್ರೂ ಪ್ರಶ್ನೆ ಕೇಳಿ ಅಂದಾಗ ಮೇಷ್ಟ್ರು ಪ್ರಶ್ನೆ ಕೇಳಿದಾಗ ರೋಹಿತ್ ಅವರು ಸರಿಯಾದ ಉತ್ತರ ಹೇಳ್ತಾರೆ. ಮನೆಗೆ ಬಂದ ರೋಹಿತ್ ಶಾಲೆಯಲ್ಲಿ ನಡೆದ ವಿಷಯನೆಲ್ಲ ಜಾದೂಗೆ ಹೇಳ್ತಾ ಇದು ನೀನ್ ಕೊಟ್ಟಿರೋ ಶಕ್ತಿಯಿಂದಾನೇ ಆಗಿರೋದು ಅಂತ ಜಾದೂನ ತಪ್ಕೊಂಡು ಟ್ಯಾಂಕ್ಸ್ ಹೇಳ್ತಿರ್ತಾರೆ. ಅಷ್ಟರಲ್ಲಿಗೆ ಸೋನಿಯಾ ಅವ್ರು ಬಂದು ಜಾದೂನ ನೋಡಿ ಭಯ ಪಟ್ಟು ರೋಹಿತ್ಗೆ ಬೈದು ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಹತ್ರ ಬರ್ತಾರೆ. ಅಷ್ಟರಲ್ಲಿ ಸ್ಕೂಲ್ನ ಪ್ರಿನ್ಸಿಪಲ್ ಫೋನ್ ಮಾಡಿ ರೋಹಿತ್ ಇವಾಗ ತುಂಬಾ ಬ್ರಿಲಿಯಂಟ್ ಆಗಿದ್ದಾನೆ, ಅವನ್ನ ಇವಾಗ 10ನೇ ತರಗತಿಗೆ ಕಳಿಸ್ತಿದೀವಿ ಅಂತಾರೆ. ಆಗ ರೋಹಿತ್ ಕೂಡ ಇದೆಲ್ಲ ಜಾದೂಯಿಂದಾನೇ ಆಗಿರೋದು ಅಂದಾಗ ಸೋನಿಯಾ ಅವ್ರಿಗೆ ಖುಷಿಯಾಗಿ ಜಾದೂನ ತಪ್ಕೊಂಡು ಧನ್ಯವಾದ ಹೇಳ್ತಾರೆ. ಅವತ್ ರಾತ್ರಿ ನಿಶಾ ಮತ್ತೆ ರೋಹಿತ್ ಒಂದ್ ಪಬ್ಬಿಗೆ ಬರ್ತಾರೆ. ಆಗ ಅಲ್ಲಿ ಬಂದ ರಾಜ್ ನನ್ ಜೊತೆ ಬ್ಯಾಸ್ಕೆಟ್ ಬಾಲ್ ಆಟ ಆಡ್ ಗೆತ್ತೋರ್ಸೋ ಅಂತ ಸವಾಲ್ ಆಗ್ತಾನೆ. ರೋಹಿತ್ ಸರಿ ಅಂತ ಮಾರನೇ ಬೆಳಿಗ್ಗೆ ತನ್ನ ಸ್ನೇಹಿತರ ಜೊತೆಗೆ ಜಾದೂನ ಎತ್ಕೊಂಡು ಬ್ಯಾಸ್ಕೆಟ್ ಬಾಲ್ ಆಡಕ್ ಬರ್ತಾರೆ. ಆಟದ ಮೊದಲಿಗೆ ರೋಹಿತ್ ಕಡೆಯವ್ರು ಸೋಲ್ತಾ ರಾಜ್ ಕಡೆಯವ್ರು ಗೆಲ್ತಿರ್ತಾರೆ. ಆದ್ರೆ ಕೊನೆಗೆ ಜಾದೂ ತನ್ನ ಶಕ್ತಿಯಿಂದ ರೋಹಿತ್ ಕಡೆಯವ್ರನ್ನ ಗೆಲ್ಲೋ ಹಾಗೆ ಮಾಡುತ್ತೆ. ನಂತರ ರೋಹಿತ್ ನಿಶಾನ ಕರ್ಕೊಂಡು ನಿಶಾ ಮನೆಗೆ ಬಂದು ಅವ್ರ ಅಪ್ಪ ಅಮ್ಮನ ಹತ್ರ ನಿಶಾನ ಪ್ರೀತಿಸ್ತಿದೀನಿ ಅಂತಾರೆ. ಇನ್ನೊಂದ್ ಕಡೆ ರೋಹಿತ್ ನ ಸ್ನೇಹಿತರು ಜಾದೂನ ಕರ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ರಾಜು ಮತ್ತೆ ಅವ್ರ ಸ್ನೇಹಿತರು ಅಡ್ಡ ಬಂದು ಬ್ಯಾಗಲ್ಲಿ ಏನಿದೆ ಅಂತ ಕೇಳ್ತಾರೆ. ಆಗ ರೋಹಿತ್ ಸ್ನೇಹಿತರು ಅಲ್ಲಿಂದ ತಪ್ಪಿಸ್ಕೊಳ್ತಾ ಸೂರ್ಯನ ಕಿರಣ ಇಲ್ದೇ ಇರೋದ್ರಿಂದ ಜಾದೂನ ನಾವೇ ಕಾಪಾಡ್ಬೇಕು ಅಂತ ಓಡ್ತಿರ್ಬೇಕಾದ್ರೆ ಜಾದೂ ಇದ್ದಂತ ಬ್ಯಾಗ್ ಮೇಲಿಂದ ಕೆಳಗೆ ಉಡ್ಕೊಂಡು ಹೋಗಿ ಪೊಲೀಸ್ ವ್ಯಾನ್ಗೆ ಅಡ್ಡ ಬಿದ್ದು ಜಾದೂ ಬ್ಯಾಗ್ನ ಓಪನ್ ಮಾಡ್ಕೊಳ್ತಿರುತ್ತೆ. ಅದನ್ನ ನೋಡಿದ ಕಾನ್ಸ್ಟೇಬಲ್ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡಿ ಒಂದು ಜೀವಿ ಇರೋ ವಿಷಯನ ಹೇಳ್ತಾನೆ. ಆದ್ರೆ ಜಾದೂ ಕಾನ್ಸ್ಟೇಬಲ್ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡಿ ಹೇಳ್ತಿರುವಾಗ್ಲೇ ಆ ಬ್ಯಾಗ್ ತುಂಬಾ ಹುಲ್ ತುಂಬಿ ಅಲ್ಲಿಂದ ತಪ್ಪಿಸ್ಕೊಂಡು ರೋಹಿತ್ ಅವ್ರ ಮನೆಗೆ ಹೋಗಿರುತ್ತೆ. ಈ ಕಡೆ ಪೊಲೀಸವರೆಲ್ಲ ಆ ಬ್ಯಾಗ್ ಹತ್ರ ಬರ್ತಾರೆ. ಆದ್ರೆ ರೋಹಿತ್ಗೆ ಜಾದೂ ತಪ್ಪಿಸ್ಕೊಂಡಿರೋ ವಿಷಯ ಗೊತ್ತಿಲ್ಲದೆ ಪೊಲೀಸವ್ರ ಮಧ್ಯದಿಂದ ಆ ಹುಲ್ ತುಂಬಿದ ಬ್ಯಾಗ್ ನ ಎತ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಆದ್ರೆ ಮಧ್ಯದ ದಾರಿಲಿ ರೋಹಿತ್ ಮೇಲೆ ರಾಜ್ ಮತ್ತೆ ಅವ್ರ ಸ್ನೇಹಿತರು ದಾಳಿ ಮಾಡ್ತಿರ್ತಾರೆ. ಅಷ್ಟರಲ್ಲೇ ಪೊಲೀಸರು ಅಲ್ಲಿಗೆ ಬಂದು ರೋಹಿತ್ ಹತ್ರ ಇದ್ದಂತ ಬ್ಯಾಗ್ ನ ಚೆಕ್ ಮಾಡಿದಾಗ ಅದರಲ್ಲಿ ಹುಲ್ಲಿರುತ್ತೆ. ಆಗ ಪೊಲೀಸರು ರೋಹಿತ್ ನ ಮನೆಗೆ ಹೋಗು ಅಂತ ಹೇಳಿ ಆ ಜೀವಿ ರೋಹಿತ್ ಮನೇಲೆ ಇದೆ ಅಂತ ತಿಳ್ಕೊಂಡು ರೋಹಿತ್ ಮತ್ತು ಆ ಜೀವಿ ಎಲ್ಲೂ ತಪ್ಪಿಸ್ಕೊಳ್ದಿರೋ ಹಾಗೆ ರೋಹಿತ್ ಮನೆ ಸುತ್ತಮುತ್ತ ಪೊಲೀಸ್ ಕಾವಲಾಗ್ತಾರೆ. ಮನೆಗೆ ಬಂದ ರೋಹಿತ್ ಜಾದೂನ ನೋಡಿ ಈಗ ಪೊಲೀಸರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ, ನಾವೆಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳೋಣ ಅಂತಾರೆ. ಆಗ ಸೋನಿಯಾ ಎಲ್ಲೋದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಅದೆಲ್ಲಿಂದ ಬಂತೋ ಅಲ್ಲಿಗೆ ಕಳಿಸ್ಬಿಡು ಅಂತಾರೆ. ರೋಹಿತ್ ಕಳ್ಸಲ್ಲ ಅಂತಾರೆ. ಜಾದೂ ಕೂಡ ಸೋನಿಯಾ ಅವ್ರ ಹತ್ರ ಬಂದು ನಾನು ಹೋಗಲ್ಲ, ನಾನು ಹೋದ್ರೆ ರೋಹಿತ್ ಕೊಟ್ಟಿರೋ ಶಕ್ತಿ ಕೂಡ ಹೊರಟೋಗುತ್ತೆ ಅಂತ ಹೇಳುತ್ತೆ. ಆಗ ರೋಹಿತ್ ನನ್ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ ಅಂತ ಹೇಳಿ ಕಂಪ್ಯೂಟರ್ ನಲ್ಲಿ ಓಂ ಪದ ಉಪಯೋಗಿಸ್ತಾ ಜಾದೂ ಗ್ರಹಕ್ಕೆ ಸಂದೇಶ ಕಳಿಸ್ತಾರೆ. ಆದ್ರೆ ಅಷ್ಟರಲ್ಲೇ ಪೊಲೀಸರು ರೋಹಿತ್ ಮನೆ ಮುಂದೆ ಬಂದು ಆ ಜೀವಿನ ನಮ್ಗೆ ಒಪ್ಪಿಸು ಅಂತಾರೆ. ಅಷ್ಟರಲ್ಲೇ ಕಂಪ್ಯೂಟರ್ಗೆ ಜಾದೂ ಗ್ರಹದಿಂದ ಸಂದೇಶ ಬರುತ್ತೆ. ಆಗ ರೋಹಿತ್ ಆ ಜಾದೂನ ಎತ್ಕೊಂಡು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಪೊಲೀಸರು ರೋಹಿತ್ಗೆ ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಜಾದೂನ ಕಿತ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ಸಮಯದ ನಂತರ ರೋಹಿತ್ಗೆ ಪ್ರಜ್ಞೆ ಬಂದು ಅವ್ರ ಅಮ್ಮನ ಹತ್ರ ಜಾದೂ ಎಲ್ಲಿ ಅಂತ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಬಂದು ನಿಮ್ಮ ಮತ್ತೆ ಆ ಜಾದೂ ಮಧ್ಯೆ ಇರೋ ಸ್ನೇಹನ ನಾನೆಲ್ಲೂ ನೋಡಿಲ್ಲ, ಈಗ ಅದನ್ನ ಡೆಲ್ಲಿಗೆ ತಗೊಂಡೋಗಿ ಅಲ್ಲಿಂದ ಅಮೆರಿಕಕ್ಕೆ ತಗೊಂಡೋಗ್ತಾರೆ ಅಂತ ಹೇಳ್ತಾರೆ.
ಆಗ ಸೋನಿಯಾ ಅವರು ಈ ಪ್ರಪಂಚದಲ್ಲಿ ಇನ್ನೂ ಮಾನವೀಯತೆ ಇದೆ ಅಂತ ತೋರಿಸು, ಹೋಗಿ ಜಾದೂನ ಕಾಪಾಡಿ ಸುರಕ್ಷಿತವಾಗಿ ಅದ್ರ ಗ್ರಹಕ್ಕೆ ಕಳಿಸು ಅಂತಾರೆ. ಆಗ ರೋಹಿತ್ ಅವರು ಜಾದು ಇರೋಂಥ ಜಾಗಕ್ಕೆ ಬಂದು ಜಾದೂನ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಕಾಶದಿಂದ UFO ಬರುತ್ತೆ. ಅದನ್ನ ನೋಡಿದ ರೋಹಿತ್ ಅದು ಇಳ್ದಂತ ಜಾಗಕ್ಕೆ ಬಂದು ಜಾದೂನ ಸುರಕ್ಷಿತವಾಗಿ ಆ UFO ಒಳಗೆ ಕಳಿಸ್ತಾರೆ. ಆ UFO ಅಲ್ಲಿಂದ ಆಕಾಶಕ್ಕೆ ಹೋಗ್ತಿದ್ದಂಗೆ ರೋಹಿತ್ ಅವ್ರಿಗೆ ಇದ್ದಂತ ಶಕ್ತಿ ಎಲ್ಲ ಹೋಗಿ ಮೊದಲಿನಂತೆ ಆಗ್ಬಿಡ್ತಾರೆ. ಈ ವಿಷಯ ಪೇಪರ್ ಮತ್ತೆ ಟಿವಿಲೆಲ್ಲ ದೊಡ್ಡ ನ್ಯೂಸ್ ಆಗುತ್ತೆ. ಒಂದಿನ ರೋಹಿತ್ ಮತ್ತೆ ನಿಶಾ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ನಿಶಾ ರೋಹಿತ್ಗೆ ಜಾದು ನಿನ್ ಶಕ್ತಿನ ವಾಪಸ್ ತಗೊಂಡೋಗಿರ್ಬಹುದು, ಆದ್ರೆ ನನ್ನ ಪ್ರೀತಿ ನಿನ್ ಜೊತೆಗೆ ಇದೆಯಲ್ಲ ಅಂತಾರೆ. ಅಷ್ಟರಲ್ಲಿಗೆ ರಾಜ್ ಬಂದು ರೋಹಿತ್ ಮೇಲೆ ಬಾಲ್ ಎಸ್ತು ಈಗ ನಿನ್ ಶಕ್ತಿನ ತೋರಿಸು ಅಂತ ರೇಗಿಸ್ತಾನೆ. ಆಗ ರೋಹಿತ್ಗೆ ಕೋಪ ಬಂದು ಆ ಬಾಲ್ನ ರಾಜು ಹತ್ರಕ್ಕೆ ಒದ್ದಾಗ ಆ ಬಾಲ್ ರಾಜುನ ಬೀಳಿಸಿ ಆಕಾಶಕ್ಕೆ ಹಾರೋಗುತ್ತೆ. ಆಗ ನಿಶಾ ಮತ್ತೆ ರೋಹಿತ್ಗೆ ಜಾದು ತನ್ನ ಶಕ್ತಿನ ವಾಪಸ್ ಕೊಟ್ಟಿದೆ ಅಂತ ಗೊತ್ತಾಗಿ ಸಂತೋಷದಿಂದ ಆಕಾಶನ ನೋಡ್ತಾ ಜಾದುಗೆ ಧನ್ಯವಾದ ಹೇಳ್ತಾರೆ. ಇಲ್ಲಿಗೆ ನಾನು ಹೇಳ್ತಿದ್ದಂತ ಕೋಹಿಮಿಲಗಯ ಸಿನಿಮಾದ ಕತೆ ಮುಗಿಯುತ್ತೆ. ನಮಸ್ಕಾರ.